ಮಾಡೋಕ್ಕೆ ಬರಲ್ಲ. ಬಟ್ಟು ನಾವು ಏನು ನಮ್ಮ ಮಾನವದೃಷ್ಟಿಯಿಂದ ಏನೇನು ಮಾಡಬೇಕು ನಾನು ಸೇವಕನಾಗಿ ಹೆಲ್ಪ್ ಮಾಡ್ತೀನಿ. ಎಜುಕೇಷನ್ಗೆ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದೆ ಮ್ಯಾರೇಜ್ಗೂ ಹೆಲ್ಪ್ ಮಾಡ್ತೀನಿ. ಸರ್ ಈ ಒಂದು ಹುಡುಗಿ ಆ ಹುಡುಗಿ ಹೆಲ್ಪ್ ಮಾಡಿದ್ದಾರೆ, ಅವರಾದ್ರೆ ಅವ್ರು ಮಾಡ್ಕೊತಾರೆ, ಅವ್ರು ಜಾಬ್ ಮಾಡ್ತಾರೆ ಒಂದು ಸ್ವಲ್ಪ. ಈ ಹುಡುಗಿ ಮತ್ತು ಆ ಹುಡುಗಿ ಸ್ವಲ್ಪ 3 ಹುಡುಗಿರು ಮಾಡ್ತೀನಿ ಗುರು, ನಮ್ಮದೇ ಹುಡುಗಿ ಓಕೆನಾ? ಏನು ಗಾಡಿ ಕಟ್ಕೊಂಡು ಹೋಗ್ತೀರಿ ಬೆಂಗಳೂರು? ಓಕೆನಾ? 7 to 8 lakh rupees ಹೋಗಿದೆ ಸರ್. ಅದೇ ಈಗಿತ್ತು ನಮ್ದು ಕರೆಕ್ಟ್ ಹೇಳಿ ಏನು ಆಕ್ಚುಲಿ ಏನಾಗಿದೆ ಅವರೆಲ್ಲ ಮ್ಯಾಂಗೋಸ ತಂದು ಮನೆಗೆ ಊಟನೇ ಮಾಡಿದ್ವಿ. ಇವರೆಲ್ಲ ಊಟ ಮಾಡಿ ಫಸ್ಟ್ ಡ್ಯೂಟಿನ 11:30 ಮಂದಿ ಬಂದಿದ್ದಾರೆ. ಬರೋ ಸಂಖ್ಯೆ ಎಲ್ಲ ಊಟ ಮಾಡಿ ಮಕ್ಕೊಂಡಿದ್ರು. ನೆಕ್ಸ್ಟ್ ಡೇ ಮೋಷನ್ ಕಂಪ್ನಿ ಸ್ಟಾರ್ಟ್ ಆಗಿದೆ. ಇಲ್ಲ ಮಾವಿನ ಹಣ್ಣು ಅವ್ರು ತಂದಾರ, ಅವರೇ ತಂದ ಅವ್ರು ತಂದಾರ. ಅಚ್ಚಾ, ರಾತ್ರಿ ತಿಂದಿರಿ ಮಾವನ ಹಣ್ಣು ಏನು ತಿಂದಿರಿ? ಚಪಾತಿ ರಸು ಏನು ಬೇರೆ? ಚಪಾತಿ ಅನ್ನ. ಚಪಾತಿ ಅನ್ನ. ಅರನ ಇಬ್ಬರು ಕಡಿಮೆ. ನಿನ್ನೆ ಹಣ್ಣು ಎಷ್ಟು kg ಇತ್ತು? 2 kg ಅಂದಾರಿ ಸರ್ ಅವರು. ನಮ್ಗೆಲ್ಲ ಮನುಷ್ಯಾಗ 6 ಮಂದಿಗೆ 1 ಕೊಟ್ಟಾರಿ. ಅವ್ರು ಯಾವ್ದು ಅವ್ರು ಭೀ ತಿಂದಾರ ಕಳ್ಕೆ, ಅವ್ರು ಯಾವ್ದು ತಿಂದಾರ ನಮ್ಗೆ ಯಾವ್ದು. ಇಲ್ಲ ನಾನು ತಾವು ನಂಬರ್ ಕೊಟ್ಟಿದ್ದೀನಿ, ಡಾಕ್ಟರ್ ಮಾತಾಡಿ ನಾನು ಫೋನ್ ಮಾಡಿದ್ದೀನಿ. ಡಾಕ್ಟರ್ ಹೇಳಿದ್ರು ಫುಡ್ ಪಾಯ್ಸನ್ ಇದೆ ಹೇಳಿದ್ರು. ಅದಕ್ಕಾಗಿ ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಏನಾಗಿದೆ ಹೇಳೋಕ್ಕಾಗಲ್ಲ. ನಾನು ಫೋನ್ ಮಾಡಿದ್ದೀನಿ, ಮಾತಾಡಿದ ಮೇಲೆ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಡಾಕ್ಟರ್ ಹೇಳಿದ್ರು ಸರ್ ರಿಪೋರ್ಟ್ ಬಂದಿಲ್ಲ, ಬಟ್ ಫುಡ್ ಪಾಯ್ಸನ್ ಇರಬಹುದು ಹಿಂಗೆ ಹೇಳಿದ್ರು. ಸರ್ ಅವ್ರು ಎಲ್ಲ ರಿಪೋರ್ಟ್ ಮೇಲೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಸರ್ ಅವರು, ಎಲ್ಲ ರಿಪೋರ್ಟ್ ಮೇಲೆ ಸರ್. ಅಂದ್ರೆ ಪರ್ಟಿಕ್ಯುಲರ್ ಇದೇ ಪಾಯ್ಸನ್ ಇಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇಲ್ಲ ಸರ್ ಅವರು, ಜಸ್ಟ್ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಸರ್ ಅವ್ರ ಮೇಲೆ. ಈಗ ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತೀವಿ, ಲೋನು ಸರ್ಕಾರ ಕಡೆಯಿಂದ ಏನು ಮಾಡಬೇಕು ಮಾಡ್ತೀವಿ. ಈ ಮನಿ ಬಿ ಅರ್ಜೆಂಟ್ ಕೊಡ್ತೀವಿ. ಅವ್ರು ಇದ್ದಿಲ್ಲ ಅಂದ್ರೆ ಮನೆ ಸಿಕ್ಕಿಲ್ಲ ಅಂತಾರೆ, ಪೇಪರ್ ಇದ್ದಿಲ್ಲ ಅಂತಾರೆ, ಪೇಪರ್ ರೆಡಿ ಮಾಡಿ ಅರ್ಜೆಂಟ್ ಪೇಪರ್ ಮನೆ ಕೊಟ್ಬಿಡ್ತೀವಿ. ಆಮೇಲೆ ಎಲ್ಲಿ ಇರ್ರಿ, ಹೈದ್ರಾಬಾದ್ ಹೋಗ್ಬೇಡ್ರಿ, ಎಲ್ಲ ನಮ್ಮ ಕಡೆ ಎಲ್ಲ ಕೆಲಸ ಇಲ್ಲ, ಹೇಗೆ ಹೈದ್ರಾಬಾದ್ ಹೋಗಿರಿ ಹಿಂಗೆ ಮನೆ ಇದು ಕಡೆಂದ್ರೆ ಎಲ್ಲ ನಮ್ಗೆ ಹೇಳ್ಬೇಕು. ಯಾಕೆ ಹೇಳಿದ್ರೆ ನಮ್ಗೆ ಯಾಕೆ ಎಲ್ಲರೂ ಕೇಳಿದಾರೆ, ಒಟ್ಟು ಮಾಡಿ ಅವ್ರಿಗೆ ಕೇಳಿದಾರೆ ಸರ್. ಕೇಳಿದ್ರೆ ಹಣ ಕೊಡ್ತಾರೆ ಅಂತ ಎಷ್ಟೇ ಅಂದ್ರೆ ಸರ್. ಹಂಗೆ ಅದನ್ನ ಕಡೆ ಮತ್ತೆ ಇದು ಮಾಡ್ಬೋದು. ಐತೆ 30 ಇದ್ರಿ ಸರ್, ಈ ಸಣ್ಣ ಮಕ್ಕಳು ತಗೊಂಡು ಹಂಗೆ ಏನು ರೇಷನ್ ಕಾರ್ಡ್ ಇದ್ದಿಲ್ಲ ಮೊದಲು ಮಾಡಬೇಕು ನಾ ತಾವು ಹೇಳ್ತಾ ಇದ್ರಿ ಊರಿದ್ದು ಮಾಡ್ಬೇಕನ್ನ ಇಲ್ಲ ಅಂದ್ರೆ ಏನು ಬೇಕಂತೀರಿ? ಮಾಡಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ ಸರ್, ನಾವೇ ಹೆಲ್ಪ್ ಮಾಡಿದಿರಿ. ತಂದು ಹೋಗಿ ಕರೆಕ್ಟ್ ರೇಷನ್ ಕಾರ್ಡು ಮನೆ ನಮ್ಮ ರಾಜ ಅವ್ರು 20 ವರ್ಷ ಆಯ್ತು MLA ಆಗಿ, ನಮ್ಗೆ ಗಮನ ತಂದಿಲ್ಲ ಯಾಕೆ? ಸರ್ ಈಗ ನಮ್ಗೆ ಗಮನ ತರಬೇಕು. 8 lakh rupees ಹೋಗಿದೆ ಸರ್. ಈಗ ಅದು ಸೇಮ್ ಇದರಲ್ಲಿ ಏನಾದರೂ ನೋಡೋಣ ನೋಡ್ರಿ, ಯಾರು ತಿಳ್ಕೊಂಡ್ರೆ ಅವ್ರು ಸಿಗಲ್ಲ. ಹಾಕಿ ಅವ್ರು ಹಾಕಿ ಮೇಲೆ ಹೆಸರು ಬಿಟ್ಟು ನಾನು ಏನು ಮಾಡಬೇಕು ಕಾನೂನು ಪ್ರಕಾರ ಎಲ್ಲ ಹೆಲ್ಪ್ ಮಾಡ್ತೀನಿ. ನಮ್ಮ ಯಜಮಾನ್ರೆ ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಬಂದ್ರು ಏನು ಹಿಂಗೆ ಇಂದುಮತಿ ವಜಿನಾಥ್ ಮೇತ್ರೆ ಸಬ್ಬಳ್ಳಿ ಅವರ ಮನೆಗೆ ನಾನು ಬಂದೀನಿ. ಭಾಳ ಆಘಾತಕಾರಿ ಸುದ್ದಿ ಬಂದಿದೆ. ತಮ್ಮ ಮುಖಾಂತರ ನಾನು ಅವರಾದಿದ್ದಿಲ್ಲ, ಬೇರೆ ಕಡೆ ಇತ್ತು, ಭಾಳ ಆಘಾತ ಆಗಿದೆ ನಮ್ಮದು. ಆಮೇಲೆ ಯಾವ ಥರ ಅವರಿಗೆ ನಾನು ಹೇಳ್ತಾ ಇದ್ದೀನಿ, 3 ಥರ ಆಘಾತ ಆಗಿದೆ. ಫಸ್ಟು ಅವ್ರಿಗೆ 5 ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಏನು ತೊಂದರೆ ಇಲ್ಲ, ಬಟ್ 5 ಆಮೇಲೆ ಇಲ್ಲಿ ಅವರು ಹೊಲ ಬಿಲ ಏನಿಲ್ಲ. ಆಮೇಲೆ ಅವರು ಹೈದರಾಬಾದ್ಗೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾವಿನ ಹಣ್ಣು ತಿಂದು ಭಾಳ ಅವರಿಗೆ ಮೃತ್ಯು ಆಗಿದೆ. ಇನ್ನೊಂದು ಸುದ್ದಿ ಬಂತು. ಆದ ತಕ್ಷಣ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲ ಸಂಬಳಿ ಕಾರ್ಯಕರ್ತ ಜನರು ಅವರು ಫೋನ್ ಮಾಡಿ ಹಿಂಗೆ ಆಗಿದೆ ಸರ್, ನಮ್ಮ ಆಘಾತ ಆಗಿದೆ, ಸಂಬಳಿವರೆಗೆ ಆಗಿದೆ, ಅದಕ್ಕೆ ಹಾಸ್ಪಿಟಲ್ ಹೈದರಾಬಾದ್ ಇದೆ. ಹಾಗಾಗಿ ನಾವು ಹೈದರಾಬಾದ್ ಡಾಕ್ಟರ್ ಫೋನ್ ಮಾಡಿ ಮಾತಾಡಿ ಆಮೇಲೆ ಅವ್ರು ಸಾಂತ್ವನ ಹೇಳಿ ಮಾಡಿದ್ದೀವಿ. ಇವತ್ತು ಊರ ಕಡೆಯಿಂದ ಕೂಡ ಸಂಬಳಿ ಕಡೆಯಿಂದ ಕೂಡ ಅವರು ಕಾಂಟ್ರಿಬ್ಯೂಷನ್ ಮಾಡಿ ಅವರು ಮೆಡಿಕಲ್ ಬಿಲ್ ಅವ್ರು ಪೇಡ್ ಮಾಡ್ಯಾರ. ನಾನು ಕೂಡ ಭರವಸೆ ತಮ್ಮ ಮುಖಾಂತರ ಊರಿಗೆ ಹೇಳ್ತಾ ಇದ್ದೀನಿ, ಅವ್ರು ಏನು ಅನ್ಯಾಯ ಆಗಿದೆ ನಾನು ಹಿಂಗೆ ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ನಾವು ಅವ್ರು ಭಗವಂತ ಅವರು ಆದ್ಮೇಲೆ ಚಿರಶಾಂತಿ ಇರಲಿ. ಅವ್ರು ಭುವನೇಶ್ವರಿ ಆಮೇಲೆ ಸುಧಾರಾಣಿ ಅವ್ರು ಏನು ಆಮೇಲೆ ಬೇರೆ ಅವರಿಗೆ ಪೂರ್ತಿ ಎಜುಕೇಷನ್ಗೆ ನಾವು ಹೆಲ್ಪ್ ಮಾಡ್ತೀನಿ ನಮ್ಮ ಕಂಪನಿ ಕಡೆಯಿಂದ. ಆಮೇಲೆ ಅವ್ರಿಗೆ ಮದ್ವೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ, ಮುಂದೆ ಮನೆ ಕೂಡ ಅವ್ರು ಕೊಡ್ತೀವಿ. ಯಾಕಂದರೆ ಅವ್ರು ಇಲ್ಲಿ ಇರಲ್ಲ, ಯಾಕಂದರೆ ನಾನು ಎಲ್ಲರಿಗೆ ಮನೆ ಕೊಡ್ತೀವಿ. ಅವ್ರು ಇದ್ದಿಲ್ಲ, ಪೇಪರ್ ಇದ್ದಿಲ್ಲ ಅದಕ್ಕೆ ಮನೆ ಆಗಿಲ್ಲ. ಇವತ್ತು ಪೇಪರ್ ಅವರು ರೆಡಿ ಮಾಡ್ಯಾರ, ಮನೆ ಕೊಡ್ತೀವಿ, ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀವಿ, ಎಜುಕೇಷನ್ ಹೆಲ್ಪ್ ಮಾಡ್ತೀವಿ. ಈ ಥರ
ನಾನು ಏನೇನು ಬೇಕು ಎಲ್ಲ ನಾವು ಕಾನ್ಫಿಡೆಂಟ್ ಮಾಡ್ತೀವಿ. ನಮ್ಗೆ ಕೂಡ ಭಾಳ ಆಘಾತ ಆಗಿದೆ, ಅವ್ರ ದುಃಖದಲ್ಲಿ ನಾನು ಇರ್ತೀವಿ. ಸರ್ RSS ಲೆಟರ್ ಕೊಡ್ತಾರಲ್ಲ ಸರ್ ಪ್ರಿಯಾಂಕ್ ಖರ್ಗೆ ಅವರು, ಅದು ಇಲ್ಲಿ ಬೇಡ. ನಾವು ಎಲ್ಲಿ ಮೂರು ಜನ ಒನ್ ಹಾಕಿ ಕಾಲೇಜ್ ಅವ್ರಿಗೆ ಹೋಗ್ತಾ ಇಲ್ಲ, ಹಾಂ ಬಿಟ್ಟಿಗಲ್ಲ. ಇಬ್ಬರಿಗೆ ನಾವು ಎಜುಕೇಷನು ಪೂರ್ತಿ ಮಾಡ್ತೀವಿ ನಮ್ಮ ಕಡೆಯಿಂದ, ನಮ್ಮ ಭಾಷೆ ಥರ ದತ್ತಕ ಥರ ಮಾಡ್ತೀವಿ. ಮದುವೆಗೆ ಕೂಡ ಹೆಲ್ಪ್ ಮಾಡ್ತೀವಿ, ತಾಯಿ ತಂದೆಗೆ ಕೂಡ ಹೆಲ್ಪ್ ಮಾಡ್ತೀವಿ. ಈಗ ಕೂಡ ವೈಯಕ್ತಿಕ ಸಹಾಯಧನ ಕೊಟ್ಟಿದ್ದೀನಿ, ಮುಂದೆ ಕೂಡ ಕೊಡ್ತೀವಿ. ವಿಶೇಷ ಅವರು ಅವ್ರಿಗೆ ಹಾರ್ಟ್ ಪೇಷಂಟ್ ಅವ, ಹಾಂ ತಾಯಿ ಹಾರ್ಟ್ ಪೇಷಂಟ್ಸ್ ಅವ. ಅದಕ್ಕೆ ಅವ್ರಿಗೆ ನಾನು ಧೈರ್ಯ ತುಂಬ್ತೀವಿ. ನಾವು ತಮ್ಮ ಜೊತೆ ಇರ್ತೀವಿ, ನಮ್ಮ ಪೂರ ಸಂಘಟನೆ ತಮ್ಮ ಜೊತೆ ಇರ್ತಾವ, ಊರು ತಮ್ಮ ಜೊತೆ ಇರ್ತಾವ. ಚಿಂತೆ ಮಾಡಬೇಡ್ರಿ. ಮುಂದೆ ಏನು ಭೀ ಸಂಘಟ ಇದ್ರೆ ನಮ್ಗೆ ಹೇಳಿ, ನಾವು ಅವ್ರ ಜೊತೆ ಇರ್ತೀವಿ. 100% ತಮ್ಮ ಮುಖಾಂತರ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಆಸ್ಪತ್ರೆ ಖರ್ಚು ಅದೆಲ್ಲ ಭರಿಸ್ತಾ ಇದ್ದಾರೆ ಸರ್. ಈಗ ಆಸ್ಪತ್ರೆ ಖರ್ಚು ಇನ್ನು ಸ್ವಲ್ಪ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಆಮೇಲೆ ಊರಿನ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಏನು ಥರ ಮಾಡಬೇಕು ನಾನು ಮಾಡ್ತೀವಿ. ಮುಂದೆ ದೇವರ ಕೃಪೆಯಿಂದ, ಅವರಾದ ಮಹಾಜದ ಕೃಪೆಯಿಂದ ಎಲ್ಲ ಜನರ ಜೊತೆ ಹೋಗಿ ಏನೇನು ಮಾಡಬೇಕು ಮಾಡ್ತೀವಿ. ನಾನು ಮಾಡ್ತೀವಿ, ಪೂರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.